ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಶಾಲೆ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ. ಶಾಲೆ ಎಂದರೆ ಜ್ಞಾನ ನೆಲೆಸಿರುವ ದೇಗುಲ. ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ. ಶಾಲೆ ಎಂದರೆ ಜ್ಞಾನ ನೆಲೆಸಿರುವ ದೇಗುಲ. ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ. ನನ್ನ ಶಾಲೆ ತುಂಬ ಸುಂದರವಾದ ಶಾಲೆಯಾಗಿದೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ನನಗೆ ನನ್ನ ಶಾಲೆ ಅಂದರೆ ತುಂಬ ಇಷ್ಟ. ನನ್ನ ಶಾಲೆಯಲ್ಲಿ 15 ಶಿಕ್ಷಕರಿದ್ದಾರೆ ಹಾಗೂ 600 ವಿದ್ಯಾರ್ಥಿಗಳು ಇದ್ದಾರೆ. ನನ್ನ ಶಾಲೆಯಲ್ಲಿ 15 ಶಿಕ್ಷಕರಿದ್ದಾರೆ ಹಾಗೂ 600 ವಿದ್ಯಾರ್ಥಿಗಳಿದ್ದಾರೆ. ವಿವರಣೆ. ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ಹಾಗೂ ನಾನು ನನ್ನ ಶಾಲೆಯನ್ನು ಪ್ರತಿಕ್ಷಣವನ್ನು ನಾನು ಪ್ರೀತಿಸುತ್ತೇನೆ. ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕು ಎಂದು ಕಲಿಸುತ್ತದೆ. ನನ್ನ ಶಾಲೆ ನನ್ನ ಎರಡನೆಯ ಮನೆಯಾಗಿದೆ. ನಾನು ನನ್ನ ಹೆಚ್ಚಿನ ಸಮಯವನ್ನು ಶಾಲೆಯಲ್ಲೇ ಕಳೆಯುತ್ತೇನೆ. ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕೆಂದು ಕಲಿಸುತ್ತದೆ. ನನ್ನ ಶಾಲೆ ನನ್ನ ಎರಡನೆಯ ಮನೆಯಾಗಿದೆ. ನಾನು ನನ್ನ ಹೆಚ್ಚಿನ ಸಮಯವನ್ನು ಶಾಲೆಯಲ್ಲೇ ಕಳೆಯುತ್ತೇನೆ. ನಮ್ಮ ಶಾಲೆಯಲ್ಲಿ ದೊಡ್ಡದಾದ ಕೊಠಡಿಗಳು ಮತ್ತು ಆಟದ ಮೈದಾನ, ಪ್ರಯೋಗಾಲಯ, ಸ್ವಚ್ಛವಾದ ಶೌಚಾಲಯ, ದೊಡ್ಡದಾದ ಗ್ರಂಥಾಲಯವಿದೆ. ನಮ್ಮ ಶಾಲೆಯಲ್ಲಿ ದೊಡ್ಡದಾದ ಕೊಠಡಿಗಳು ಮತ್ತು ಆಟದ ಮೈದಾನ, ಪ್ರಯೋಗಾಲಯ, ಸ್ವಚ್ಛವಾದ ಶೌಚಾಲಯ, ದೊಡ್ಡದಾದ ಗ್ರಂಥಾಲಯವಿದೆ. ನಾನು ದಿನಾಲು ಶಾಲೆಗೆ ಹೋಗುತ್ತೇನೆ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆಯಲ್ಲಿ ದೊಡ್ಡದಾದ ಆಟದ ಮೈದಾನವಿದೆ. ನಾನು ದಿನಾಲು ನನ್ನ ಸ್ನೇಹಿತರ ಜೊತೆ ಆಟ ಆಡುತ್ತೇನೆ. ನಮ್ಮ ಶಾಲೆಯಲ್ಲಿ ಓದುವುದರ ಜೊತೆಗೆ ಆಟ, ಚಿತ್ರಕಲೆ, ಗಣಕಯಂತ್ರದ ಬಗ್ಗೆ ಜ್ಞಾನ ಬೆಳೆಸುತ್ತಾರೆ ಹಾಗೂ ನಮ್ಮ ಶಾಲೆಯಲ್ಲಿ ನೃತ್ಯ, ಸಂಗೀತ ಮುಂತಾದ ಚಟುವಟಿಕೆಗಳನ್ನು ಮಾಡಿಸುತ್ತಾರೆ. ನಮ್ಮ ಶಾಲೆಯಲ್ಲಿ ಓದುವುದರ ಜೊತೆಗೆ ಆಟ, ಚಿತ್ರಕಲೆ, ಗಣಕಯಂತ್ರದ ಬಗ್ಗೆ ಜ್ಞಾನ ಬೆಳೆಸುತ್ತಾರೆ ಹಾಗೂ ನಮ್ಮ ಶಾಲೆಯಲ್ಲಿ ನೃತ್ಯ, ಸಂಗೀತ ಮುಂತಾದ ಚಟುವಟಿಕೆಗಳನ್ನು ಮಾಡಿಸುತ್ತಾರೆ. ಉಪಸಂಹಾರ. ನಮ್ಮ ಶಾಲೆ ವಿದ್ಯಾರ್ಥಿಗಳನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ನಮ್ಮ ಶಾಲೆ ವಿದ್ಯಾರ್ಥಿಗಳನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ನನಗೆ ನನ್ನ ಶಾಲೆ ದೇವಾಲಯ ಆಗಿದೆ. ಆದ್ದರಿಂದ ನಾನು ನನ್ನ ಶಾಲೆಯನ್ನು ತುಂಬ ಗೌರವದಿಂದ ಪೂಜಿಸುತ್ತೇನೆ ಹಾಗೂ ನಮ್ಮ ಶಾಲೆ ಒಂದು ಮಾದರಿ ಶಾಲೆಯಾಗಿದೆ. ನನಗೆ ನನ್ನ ಶಾಲೆ ದೇವಾಲಯ ಆಗಿದೆ. ಆದ್ದರಿಂದ ನಾನು ನನ್ನ ಶಾಲೆಯನ್ನು ತುಂಬ ಗೌರವದಿಂದ ಪೂಜಿಸುತ್ತೇನೆ ಹಾಗೂ ನಮ್ಮ ಶಾಲೆ ಒಂದು ಮಾದರಿ ಶಾಲೆಯಾಗಿದೆ. ನಿಮಗೂ ಕೂಡ ನಮ್ಮ ಶಾಲೆಯ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಶಾಲೆ ಪ್ರಬಂಧ ಇದು 1ನೇಯಿಂದ 10ನೇ ತರಗತಿ ಮಕ್ಕಳಿಗೆ ತುಂಬ ಉಪಯುಕ್ತವಾದಂಥ ಒಂದು ಪ್ರಬಂಧವಾಗಿದೆ ಹಾಗೂ ಇದನ್ನು ಪಾಯಿಂಟ್ಸ್ ಮೂಲಕ ಕೂಡ ಬರೆದುಕೊಳ್ಬೋದು ಅಥವಾ ಒಂದು ಪ್ಯಾರಾಗ್ರಾಫ್ ಮೂಲಕ ಬರೆದುಕೊಳ್ಬೋದು. ಈ ರೀತಿ ಪೀಠಿಕೆ, ವಿವರಣೆ, ಉಪಸಂಹಾರ 3 ಅಂಶಗಳು ಪ್ರಬಂಧದಲ್ಲಿದ್ದರೆ ಆ ಪ್ರಬಂಧಕ್ಕೆ ಪೂರ್ತಿಯಾದ ಅಂಕಗಳು ನಮಗೆ ಸಿಗುತ್ತವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.